ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಎಲ್ಲ ವೀಕ್ಷಕರಿಗೂ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಐಶ್ವರ್ಯ, ಸಮೃದ್ಧಿ ಹಾಗೂ ಒಳಿತಿನ ಸಂದೇಶದೊಂದಿಗೆ ತಿರುವೋಣ ದಿನವನ್ನು ನಾಡಿನಾದ್ಯಂತ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. ನಾಡಿನೆಲ್ಲೆಡೆ ಓಣಂ ಆಚರಣೆಯ ಸಂಭ್ರಮ ಮನೆ ಮಾಡಿದೆ. ತರಕಾರಿ ಕೃಷಿಯ ಸಮೃದ್ಧಿಯೊಂದಿಗೆ ಓಣಂ ಸ್ವಾಗತಿಸಿದ ಆಯಂಪಾರದ ಕಾನತುಂಗಲ್ ಬಾಲಕೃಷ್ಣನ್ 3.5 ಎಕರೆ ಕೃಷಿ ಭೂಮಿಯಲ್ಲಿ ಹಚ್ಚ ಹಸುರಿನ ತರಕಾರಿ ಕೃಷಿಯನ್ನು ಮಾಡುವ ಮೂಲಕ ಮುನ್ನೆಲೆಗೆ ಬಂದಿದ್ದಾರೆ. ಕಾಸರಗೋಡಿನ ಮರ್ಚೆಂಟ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಅದ್ದೂರಿಯ ಓಣಂ ಆಚರಣೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಭಾಗಿ. ಇದೇ ಸಂದರ್ಭದಲ್ಲಿ ಕೆಸಿಎನ್ ಪ್ರೇಕ್ಷಕರಿಗೆ ಓಣಂ ಹಬ್ಬದ ಶುಭಾಶಯ ಹೇಳಿಕೆ. ಗುರುಪುರಂ ಮಹಾವಿಷ್ಣು ದೇವಸ್ಥಾನಕ್ಕೆ ಯಾಂತ್ರಿಕ ಆನೆಯ ಸಮರ್ಪಣೆ. ನಟಿ ರಿಚಾ ಚಟಾ ಅವರಿಂದ ವಿಶೇಷ ಕೊಡುಗೆ. ಕಾಸರಗೋಡು ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿ ದೇವಸ್ಥಾನಕ್ಕೆ ಈ ರೀತಿಯ ಸಮರ್ಪಣೆ. ಜಿಲ್ಲಾ ಮಟ್ಟದ ಓಣಮಾಚರಣೆಗೆ ಸಂಭ್ರಮದ ಚಾಲನೆ. ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರಿಂದ ಉದ್ಘಾಟನೆ. ಜಾತಿ ಧರ್ಮ ಭಾಷೆಯ ಭಿನ್ನತೆ ಮೀರುವ ಸಾಂಸ್ಕೃತಿಕ ಹಬ್ಬ ಓಣಮೆಂದು ಸಂಸದರ ಸಂದೇಶ. ನೆಲ್ಲಿಕುನ್ನು ತೋಟತಿಲ್ ತರವಾಡು ಕುಟುಂಬದ ನೇತೃತ್ವದಲ್ಲಿ ಅದ್ದೂರಿ ಕುಟುಂಬ ಸಂಗಮ ಹಾಗೂ ಓಣಂ ಆಚರಣೆ. ತರವಾಡು ಕುಟುಂಬದ ವಿವಿಧ ತಲೆಮಾರುಗಳ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಕಾರ್ಯಕ್ರಮದ ಚಾಲನೆ. ಸಮಾರಂಭವನ್ನು ತೀಯ ಮಹಾಸಭಾ ಕೇರಳ ರಾಜ್ಯಾಧ್ಯಕ್ಷ ಗಣೇಶ್ ಅರಮಂಗಾನಂ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಐಶ್ವರ್ಯ, ಸಮೃದ್ಧಿ ಹಾಗೂ ಒಳಿತಿನ ಸಂದೇಶದೊಂದಿಗೆ ತಿರುವೋಣ ದಿನವನ್ನು ನಾಡಿನಾದ್ಯಂತ ಬರಮಾಡಿಕೊಳ್ಳಲಾಯಿತು. ಒಗ್ಗಟ್ಟಿನ ನೆನಪನ್ನು ಸಾರುತ್ತಾ ಸುಳ್ಳು ವಂಚನೆಗಳಿಲ್ಲದೆ ಕಾಲವನ್ನು ನೆನಪಿಸುವ ಓಣಂ ಹಬ್ಬವನ್ನು ಕೇರಳೀಯರು ಸಂಭ್ರಮದಿಂದ ಸ್ವಾಗತಿಸಿದರು. ನಾಡಿನೆಲ್ಲೆಡೆ ಓಣಂ ಆಚರಣೆಯ ಸಂಭ್ರಮ ಮನೆ ಮಾಡಿದೆ. ಸಂತೋಷ ಮತ್ತು ಸಮೃದ್ಧಿಯ ಪ್ರತೀಕವಾದ ತಿರುವೋಣಂ ಹಬ್ಬವನ್ನು ಮಲಯಾಳಿಗಳು ಸಂಭ್ರಮದಿಂದ ಬರಮಾಡಿಕೊಂಡರು. ಎಲ್ಲ ಮಲಯಾಳಿಗಳು ಹಳೆಯ ಕಾಲದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಐಕ್ಯತೆಯಿಂದ ಹಬ್ಬವನ್ನು ಆಚರಿಸಿದರು. ಸಮಾನತೆಯ ಸುವರ್ಣ ಯುಗವಾದ ಮಹಾಬಲಿಯ ಆಡಳಿತವನ್ನು ನೆನಪಿಸಿಕೊಳ್ಳುತ್ತಾ ಮಲಯಾಳಿಗಳು ನಾಡಹಬ್ಬದಲ್ಲಿ ತೊಡಗಿಸಿಕೊಂಡರು. ನೂತನ ಬಟ್ಟೆಗಳನ್ನು ಧರಿಸಿ ಕುಟುಂಬ ಸದಸ್ಯರೊಂದಿಗೆ ಓಣಂ ಸದ್ಯವನ್ನು ಸವಿಯುತ್ತಾ ಸಂತೋಷವನ್ನು ಹಂಚಿಕೊಳ್ಳುತ್ತಾ ಈ ವರ್ಷದ ಓಣಮನ್ನು ಆಚರಿಸಲಾಯಿತು. ಗದ್ದೆಗಳಲ್ಲಿ ಕೃಷಿ ಮಾಡುವ ರೈತರಿಗೆ ಓಣಂ ಸುಗ್ಗಿಯ ಹಬ್ಬವೂ ಕೂಡ ಹೌದು. ಕೃಷಿ ಮತ್ತು ಕೃಷಿ ಸಮೃದ್ಧಿಯ ಹಿಂದಿನ ವಿಷಯವಾಗಿದ್ದರೂ ಮಲಯಾಳಿಗಳ ಓಣಂ ಆಚರಣೆಯಲ್ಲಿ ಯಾವುದೇ ಕೊರತೆಯಿಲ್ಲ. ಪ್ರಪಂಚದ ಮೂಲೆ ಮೂಲೆಯಲ್ಲಿರುವ ಮಲಯಾಳಿಗಳಿಗೆ ಓಣಂ ಹಬ್ಬವು ಯಾವಾಗಲೂ ಚಿರನೂತನ ನೆನಪಾಗಿಯೇ ಉಳಿಯುತ್ತದೆ. ಓಣಂ ಏಕತೆ, ಸ್ನೇಹ ಮತ್ತು ಸಮೃದ್ಧಿಯ ಹಬ್ಬವಾಗಿದೆ. ಸರ್ಕಾರ ಮತ್ತು ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಓಣಂ ಪ್ರಯುಕ್ತ ಅನೇಕ ಕಲೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಓಣಂ ಹಬ್ಬದ ಆಗಮನವನ್ನು ತರಕಾರಿ ಕೃಷಿಯೊಂದಿಗೆ ಬರಮಾಡಿಕೊಂಡು ಆಯಂಪಾರದ ಕಾನತುಂಗಲ್ ಬಾಲಕೃಷ್ಣನ್ ಮುನ್ನೆಲೆಗೆ ಬಂದಿದ್ದಾರೆ. ಬಾಲಕೃಷ್ಣನ್ ತಮ್ಮ ಸ್ವಂತ ಜಮೀನಿನ 1.5 ಎಕರೆ ಸೇರಿದಂತೆ 3.5 ಎಕರೆ ಭೂಮಿಯಲ್ಲಿ ಹಚ್ಚ ಹಸುರಿನ ಸಮೃದ್ಧಿಯ ತರಕಾರಿ ಕೃಷಿ ಮಾಡಿದ್ದಾರೆ. ಪೇರಿಯ ಪಂಚಾಯತ್ ವ್ಯಾಪ್ತಿಯ ಆಯಂಬಾರದಲ್ಲಿರುವ ಕಾನತುಂಗಲ್ ಮನೆಯ ಬಾಲಕೃಷ್ಣನ್ ಅವರ ಕೃಷಿಯ ಭೂಮಿ ವಿವಿಧ ತರಕಾರಿಗಳ ಸಮೃದ್ಧ ಬೆಳೆಯ ತಾಣವಾಗಿದೆ. ತೀವ್ರ ಬೇಸಿಗೆಯಲ್ಲಿಯೂ ಹಸಿರಿನ ಸೊಬಗಿನಿಂದ ಕಂಗೊಳಿಸುವ ಈ ಕೃಷಿ ಭೂಮಿ ನೋಡುಗರ ಗಮನ ಸೆಳೆಯುತ್ತದೆ. ತಮ್ಮದೇ ಆದ 1.5 ಎಕರೆ ಕೃಷಿ ಭೂಮಿಯ ಜೊತೆಗೆ ಹಲವು ಎಕರೆ ಜಾಗವನ್ನು ಗುತ್ತಿಗೆಗೆ ಪಡೆದು ಬಾಲಕೃಷ್ಣನ್ ಕೃಷಿ ಮಾಡುತ್ತಿದ್ದಾರೆ. ಹಾಗಲಕಾಯಿ, ತೊಂಡೆಕಾಯಿ, ಹೀರೆಕಾಯಿ, ಬೆಂಡೆಕಾಯಿ, ಸೌತೆಕಾಯಿ, ಪಡವಲಕಾಯಿ, ಹರಿವೆ, ಅಲಸಂಡೆ, ಕುಂಬಳಕಾಯಿ ಸೇರಿದಂತೆ ವಿವಿಧ ತರಕಾರಿಗಳ ಜೊತೆಗೆ ನೇಂದ್ರಬಾಳೆ, ವಾಣಿಜ್ಯ ಬೆಳೆಯಾದ ಕಾಳುಮೆಣಸು, ತೆಂಗು, ಅಡಿಕೆ ಸೇರಿದಂತೆ ಬಹುತೇಕ ಎಲ್ಲಾ ರೀತಿಯ ಬೆಳೆಗಳ ಕೃಷಿಯಲ್ಲೂ ಅವರು ಪರಿಣತಿ ಹೊಂದಿದ್ದಾರೆ. ಕಳೆದ ಸುಮಾರು 45 ವರ್ಷಗಳಿಂದ ಬಾಲಕೃಷ್ಣನ್ ಪರಂಪರೆಯಿಂದ ಕೃಷಿ ಮಾಡಿಕೊಂಡು ಬರುತ್ತಿದ್ದಾರೆ. ತಂದೆ ಕೆ ಅಮ್ಮುಂಜಿ ಮನಿಯಾರಿಯವರು, ತಾಯಿ ವೆಳ್ಳಚ್ಚಿ ಅಮ್ಮ ಅವರ ಸಾಂಪ್ರದಾಯಿಕ ಕೃಷಿಕರಾಗಿದ್ದರು. ಹೀಗಾಗಿ ಕೃಷಿಯೇ ಬಾಲಕೃಷ್ಣನ್ ಅವರ ಜೀವನದ ಹಾದಿಯಾಯಿತು. ಆದ್ದರಿಂದಲೇ ಬಾಲ್ಯದಿಂದಲೇ ಕೃಷಿಯ ಮೂಲ ಪಾಠಗಳನ್ನು ಕಲಿತುಕೊಂಡಿದ್ದಾರೆ. ಪೆರಿಯ ಸರ್ಕಾರಿ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪೂರ್ಣಗೊಳಿಸಿದ ಬಳಿಕ ಕೃಷಿಯನ್ನೇ ತಮ್ಮ ಪ್ರಮುಖ ಜೀವನ ಕ್ರಮ ಹಾಗೂ ಜೀವನೋಪಾಯವನ್ನಾಗಿ ಮಾಡಿಕೊಂಡರು. ಕೃಷಿ ಭೂಮಿಯಲ್ಲಿ ಸಂತತ ಸಹಚರಿಯಾಗಿ ಅವರ ಪತ್ನಿ ಎಂ ನಿರ್ಮಲಾ ಸದಾ ಜೊತೆಗಿದ್ದಾರೆ. ಈ ದಾಂಪತ್ಯದ ಒಗ್ಗಟ್ಟೆ ತಮ್ಮ കൃഷി ബതുക്കിನ ದೊಡ್ಡ ಶಕ್ತಿ ಎಂದು ಬಾಲಕೃಷ್ಣನ್ ಹೇಳುತ್ತಾರೆ. ഞാൻ ഏകദേശം ഒരു 45 വർഷത്തിലധികമായി പച്ചക്കറി കൃഷിയിൽ തുടങ്ങിയത്. എൻ്റെ കുടുംബ പാരമ്പര്യമാണ്. എൻ്റെ അച്ഛനും വലിയൊരു കൃഷിക്കാരനാണ്, അപ്പോൾ അറിയപ്പെടുന്നൊരു കൃഷിക്കാരനാണ്. ഈ 45 വർഷത്തിൽ ഏകദേശം ഞാൻ എല്ലാം അന്നേരം മുതൽ നേന്ത്രവാഴ, പച്ചക്കറി ഇനങ്ങളാണ് കൂടുതൽ ചെയ്യുന്നത്. പിന്നെ ഇപ്പോൾ ഒരു 1.5 ഏക്കർ സ്ഥലം സ്വന്തമായിട്ടുണ്ട്. ആ സ്ഥലത്ത് കംപ്ലീറ്റ് തെങ്ങും കവുങ്ങും കുരുമുളകും ഇതെല്ലാം ഇടവിളയായിട്ട് കൃഷി ചെയ്യുന്നുണ്ട്. അതുകൂടാതെ ഇപ്പോൾ എനിക്ക്
ഈ പച്ചക്കറി കൃഷി ചെയ്തതിന് ശേഷം 2 ജില്ലാ അവാർഡും ഒരു ഹരിതകീർത്തി അവാർഡും കിട്ടിയിട്ടുണ്ട്. അങ്ങനെയാണ് ഇപ്പോൾ ഈ ഓണത്തിന് തന്നെ നല്ലൊരു വളം കിട്ടുന്നുള്ള പ്രതീക്ഷയാണ് എനിക്കുള്ളത്. കൂടാതെ ഇപ്പോൾ അന്നത്തെ മഴയ്ക്ക് കുറേ കക്കരിയിലും ഒരു 1/2 ഏക്കർ കക്കരി 1/2 ഏക്കർ പാവലെല്ലാം മഴയ്ക്ക് കംപ്ലീറ്റ് നശിച്ചു പോയി. അത് ഇൻഷൂറിൻ്റെ ആൾക്കാർ വന്നിട്ട് നോക്കിയിട്ടെല്ലാം ടൈം ശരിയാക്കി തരാമെന്ന് പറഞ്ഞിട്ടുണ്ട്. ഒരുപാട് നഷ്ടം വരുന്നുണ്ട് അതിൽ. എന്നാലും ഈ വർഷം പച്ചക്കറി പിടിച്ച് നിൽക്കുന്നുള്ള ഒരു ധാരണ ഉണ്ട് എനിക്ക്. നല്ല ഇതാണ്. ഇപ്പോൾ ഓണത്തിന് തന്നെ നല്ല ഒരു പച്ചക്കറി കിട്ടേണ്ട ചാൻസ് ഉണ്ട്. ഇപ്പോൾ കാലാവസ്ഥ അങ്ങനത്തെ അനുയോജ്യമാണ് ഇപ്പോൾ കാണുമ്പോൾ. പിന്നെ ഇപ്പോൾ കൃഷിയുള്ളത് വെണ്ട, പാവൽ, കക്കരി, ഞരമ്പൻ, നേന്ത്രൻ. ഇതെല്ലാം വിപണനം ചെയ്യുന്നത് VAP-CKയിലാണ്. VAP-CKയിൽ ആഴ്ചയിൽ 3 പ്രാവശ്യമായിട്ടാണ് കൊടുക്കൽ. തിങ്കളാഴ്ച, ബുധനാഴ്ച, വെള്ളിയാഴ്ച. ഇതിനു മുമ്പ് ഈ 2 വർഷം ഇതിനു മുമ്പ് ഞാൻ VAP-CKൻ്റെ പ്രസിഡൻ്റായിരുന്നു. പിന്നെ എന്താ പറഞ്ഞാൽ മുമ്പേ എന്ന് പറഞ്ഞാൽ VAP-CK നല്ല അനുകൂല്യം കിട്ടിക്കൊണ്ടായിരുന്നു. ഇപ്പോൾ ഒരു 4-5 വർഷത്തിന് ശേഷം ₹1 അനുകൂലം പോലും നമുക്ക് ഗവൺമെൻറ്റിൽ നിന്ന് കിട്ടുന്നില്ല. ഇങ്ങനെയുള്ള അവസ്ഥയിലാണ്. പിന്നെ നമ്മൾ എങ്ങനെയാണ് ജീവിക്കൽ? ഇപ്പം നമുക്ക് ചില സമയത്ത് നല്ല മാർക്കറ്റ് കിട്ടും, ചില സമയത്ത് ഡൗൺ ആയാലും നമുക്ക് പിടിച്ചു നിൽക്കാൻ പറ്റുന്നില്ല. മെയിൻ പ്രശ്നം ഇതാണ്, പിടിച്ചു നിൽക്കാൻ പറ്റുന്നില്ല. ആ മാർക്കറ്റ് നമുക്ക് കിട്ടാതിരിക്കുമ്പോൾ ഭയങ്കര ബുദ്ധിമുട്ടാണ്. ഇപ്പോൾ തന്നെ മാർക്കറ്റ് ഇപ്പോൾ ഈ ഒരാഴ്ചയുടെ ഉള്ളിൽ മാർക്കറ്റ് കുറേ ഡൗൺ ആയിട്ടുണ്ട്. കഴിഞ്ഞ വർഷം ഈ സമയത്ത് 55 മുതൽ 65 റുപ്യ വരെ നരമ്പനും ഇതിനെല്ലാം കിട്ടിയിട്ടുണ്ടായിരുന്നു. 80 റുപ്യ പാവലിന് കിട്ടി. ഇക്കൊല്ലം ആ സ്ഥാനത്ത് 40 റുപ്യാണ്. ഇപ്പോൾ ഈ 2 വിപണിയാണ്. ഇപ്പോൾ ഇന്ന് നാളെ ഇപ്പോൾ ഇനി തിങ്കളാഴ്ചയാണ് വിപണി. ഓണത്തിൻ്റെ വിപണി തിങ്കൾ ചൊവ്വയാണ്. ആ ദിവസം മാർക്കറ്റ് കിട്ടിയെങ്കിലാണ് എനിക്ക് വലിയ പ്രതീക്ഷയില്ല. 50 ಸೆಂಟ್ ಜಾಗದಲ್ಲಿ ಹಾಗಲಕಾಯಿ, 50 ಸೆಂಟ್ ಜಾಗದಲ್ಲಿ ಸೌತೆಕಾಯಿ, 75 ಸೆಂಟ್ ಜಾಗದಲ್ಲಿ ಬೆಂಡೆಕಾಯಿ, 25 ಸೆಂಟ್ ಜಾಗದಲ್ಲಿ ಪಡವಲಕಾಯಿ ಹಾಗೂ 1.5 ಎಕರೆ ಜಾಗದಲ್ಲಿ ಹೀರೆಕಾಯಿ ಬೆಳೆಯನ್ನು ಓಣಂ ಕಾಲದಲ್ಲಿ ಬಾಲಕೃಷ್ಣನ್ ಬೆಳೆಸುತ್ತಿದ್ದಾರೆ. ಇದರ ಜೊತೆಗೆ 500 ನೇಂದ್ರ ಬಾಳೆ ಗಿಡಗಳನ್ನು ಬೆಳೆಸುತ್ತಿದ್ದಾರೆ. ಪ್ರತಿದಿನ ಬೆಳಗಿನ ಜಾವ 3 ಗಂಟೆಯಿಂದಲೇ ಕೃಷಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಬಾಲಕೃಷ್ಣನ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯಕ್ಕಾಗಿ ಕೊಳವೆ ಬಾವಿ ಹಾಗೂ ಮೋಟಾರ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹಲವು ವರ್ಷಗಳಿಂದ ಸಾವಯವ ಕೃಷಿ ಪದ್ಧತಿಯಲ್ಲಿಯೇ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. 2 HF ತಳಿಯ ಹಸುಗಳು ಅವರ ಕೃಷಿ ಬದುಕಿನ ಭಾಗವಾಗಿದೆ. ಕೃಷಿಯ ಮೇಲಿನ ಆತ್ಮೀಯತೆ ಹಾಗೂ ಸಮರ್ಪಣಾ ಮನೋಭಾವವೇ 68ರ ವಯಸ್ಸಿನಲ್ಲೂ ಬಾಲಕೃಷ್ಣನ್ ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತಿದೆ. ಕೃಷಿಯೇ ಅವರ ಕುಟುಂಬದ ಪ್ರಮುಖ ಆದಾಯದ ಮೂಲವಾಗಿದೆ. ಹಣ್ಣು ತರಕಾರಿ ಅಭಿವೃದ್ಧಿ ಸಮಿತಿಯ ಅಧೀನದಲ್ಲಿರುವ ಸ್ವಾಶ್ರಯ ರೈತ ಸಮಿತಿಯ ಸದಸ್ಯರಾಗಿರುವ ಬಾಲಕೃಷ್ಣನ್ ಸಂಸ್ಥೆಯ ಸ್ಥಾಪಕ ಸದಸ್ಯರು ಆಗಿದ್ದಾರೆ. ಜೊತೆಗೆ ತರಕಾರಿಗಳನ್ನು ಸಮಿತಿಯ ಮೂಲಕವೇ ಮಾರುಕಟ್ಟೆ ಮಾಡುತ್ತಿದ್ದಾರೆ. ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆ ಸಮಿತಿಯ ಮೂಲಕ ದೊರೆಯುವುದರಿಂದ ಇದು ರೈತರಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಎಂದು ಬಾಲಕೃಷ್ಣನ್ ಹೇಳುತ್ತಾರೆ. ಕೃಷಿ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕಾರ್ಯಚಟುವಟಿಕೆಗಳಿಗಾಗಿ ಬಾಲಕೃಷ್ಣನ್ ಅವರಿಗೆ ಹಲವು ಪ್ರಶಸ್ತಿಗಳು ಮತ್ತು ಗೌರವಗಳು ಲಭಿಸಿವೆ. 2009ರಿಂದ ಸತತ 5 ವರ್ಷಗಳ ಕಾಲ VFPCK ವತಿಯಿಂದ ಜಿಲ್ಲೆಯ ಅತ್ಯುತ್ತಮ ರೈತರಾಗಿ ಆಯ್ಕೆಯಾಗಿದ್ದರು. 2013ರಲ್ಲಿ ಕೃಷಿ ಇಲಾಖೆಯ ಜಿಲ್ಲೆಯ ಅತ್ಯುತ್ತಮ ತರಕಾರಿ ರೈತ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2016ರಲ್ಲಿ ರಾಜ್ಯ ಹರಿತ ಕೀರ್ತಿ ಪ್ರಶಸ್ತಿಯು ಅವರಿಗೆ ಲಭಿಸಿದೆ. ಇದಲ್ಲದೆ ವಿವಿಧ ಸಹಕಾರಿ ಸಂಘಗಳ ಪ್ರಶಸ್ತಿಗಳು, ಪಂಚಾಯತ್ ಹಾಗೂ ಇತರ ಸಂಸ್ಥೆಗಳ ಕೃಷಿ ಪ್ರಶಸ್ತಿಗಳು ಅವರಿಗೆ ದೊರೆತಿವೆ. ಪತ್ನಿ ನಿರ್ಮಲಾ ಬಾಲಕೃಷ್ಣನ್ ಅವರನ್ನು VFPCK ಕಳೆದ ವರ್ಷ ಅತ್ಯುತ್ತಮ ರೈತರಾಗಿ ಆಯ್ಕೆ ಮಾಡಿತ್ತು. ಪತ್ನಿ ನಿರ್ಮಲಾ ಸೇರಿದಂತೆ ವಿವಾಹಿತ ಪುತ್ರಿಯರಾದ ಪಡುಪಿನ ಬವಿತಾ ಹಾಗೂ ಕುಚಿಕೋಲ್ ಪರೆಯನ್ಪಳ್ಳದ ಬಿಜಿತಾ ಕೂಡ ಕೃಷಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬಾಲಕೃಷ್ಣನ್ ಅವರೊಂದಿಗೆ ಕೈಜೋಡಿಸುತ್ತಿದ್ದಾರೆ. ವಿವಾಹಿತ ಪುತ್ರಿಯರು ತಮ್ಮ ವಾಸಸ್ಥಳಗಳಲ್ಲಿ ಕೃಷಿ ಮಾಡಿಕೊಂಡು ಬರುತ್ತಿರುವುದು ಬಾಲಕೃಷ್ಣನ್ ಅವರಿಗೆ ಅಪಾರ ಸಂತೋಷವನ್ನು ನೀಡುತ್ತಿದೆ. ಕೃಷಿ ವಿಚಾರಗಳಲ್ಲಿ ಪಡನ್ನಕ್ಕಾಡು ಕೃಷಿ ಕಾಲೇಜಿನ ಪ್ರೊಫೆಸರ್ ಶ್ರೀಕುಮಾರ್ ನೀಡುತ್ತಿರುವ ಬೆಂಬಲ ಬಹಳ ಮಹತ್ವದ್ದಾಗಿದೆ ಎಂದು ಬಾಲಕೃಷ್ಣನ್ ಹೇಳುತ್ತಾರೆ. ವಿದ್ಯಾರ್ಥಿಗಳು ಹಾಗೂ ಕಿರಿಯ ರೈತರಿಗೆ ಅಗತ್ಯವಾದ ಕೃಷಿ ಪಾಠಗಳನ್ನು ಸಹ ಅವರು ನೀಡುತ್ತಾ ಬಂದಿದ್ದಾರೆ. ಬೀಜಗಳು ಹಾಗೂ ಬಾಳೆ ಕಂದಗಳಿಗಾಗಿ ಹಲವಾರು ಮಂದಿ ಬಾಲಕೃಷ್ಣನ್ ಅವರ ಕೃಷಿ ಭೂಮಿಗೆ ಬರುವುದು ನಿತ್ಯದ ದೃಶ್ಯವಾಗಿದೆ. ಆದರೆ ಹವಾಮಾನ ಬದಲಾವಣೆ ಹಾಗೂ ಕೀಟಗಳ ಬಾಧೆ ಕೆಲವೊಮ್ಮೆ ಕೃಷಿಗೆ ಹಾನಿಕರವಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಬದಲಾಗುತ್ತಿರುವ ಸರ್ಕಾರಗಳು, ಆಡಳಿತ ವ್ಯವಸ್ಥೆಗಳು ಮತ್ತು ಅಧಿಕಾರಿಗಳು ರೈತರು ಹಾಗೂ ಕೃಷಿಗೆ ಅಗತ್ಯವಾದ ಪ್ರೋತ್ಸಾಹ ನೀಡಿದರೆ ಕೃಷಿ ವೃತ್ತಿ ಲಾಭದಾಯಕವಾಗಿಯೇ ಉಳಿಯುತ್ತದೆ ಎಂದು ಬಾಲಕೃಷ್ಣನ್ ಅಭಿಪ್ರಾಯಪಡುತ್ತಾರೆ. ಅಧ್ವಾನಿಸಲು ಮನಸ್ಸು, ಆರೋಗ್ಯವಂತ ದೇಹ ಹಾಗೂ ದೃಢ ನಿಶ್ಚಯ ಇದ್ದರೆ ಕೃಷಿಯಲ್ಲಿ ಯಶಸ್ಸು ಖಚಿತ ಎಂದು ಬಾಲಕೃಷ್ಣನ್ ದೃಢವಾಗಿ ಹೇಳುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ಕಾಂಜಂಗಾಡ್.
ಕಾಸರಗೋಡಿನ ಓಣಂ ಆಚರಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ ಆಯೋಜಿಸಿದ್ದ ಓಣಂ ಆಚರಣೆಯಲ್ಲಿ ಭಾಗವಹಿಸಿದರು. ಜಿಲ್ಲೆಯಲ್ಲಿ ಈ ಬಾರಿ ಅದ್ದೂರಿಯಾಗಿ ಓಣಂ ಆಚರಣೆಗಳನ್ನು ಆಯೋಜಿಸಲಾಗಿದೆ ಎಂದು ಅವರು ಕೆಸಿಎನ್ ನ್ಯೂಸ್ಗೆ ತಿಳಿಸಿದರು. ಪ್ರೀತಿ ಮತ್ತು ಸ್ನೇಹವನ್ನು ಹಂಚಿಕೊಳ್ಳುವ ಹಬ್ಬವೇ ಓಣಂ. ಎಲ್ಲರೂ ಒಗ್ಗಟ್ಟಿನಿಂದ ಓಣಂ ಆಚರಣೆಯನ್ನು ಸಂಭ್ರಮದಿಂದ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಹೇಳಿದರು. ಇದೇ ಸಂದರ್ಭದಲ್ಲಿ ಕೆಸಿಎನ್ ಚಾನೆಲ್ನ ಎಲ್ಲ ಪ್ರೇಕ್ಷಕರಿಗೂ ಜಿಲ್ಲಾಧಿಕಾರಿ ಓಣಂ ಹಬ್ಬದ ಶುಭಾಶಯಗಳನ್ನು ಕೋರಿದರು. ഈ വർഷം എന്റെ ആദ്യത്തെ ഓണമാണ് കാസർഗോഡ് വന്നിട്ട്. ഈ വർഷം ജില്ലാതല കാസർഗോഡ് ഓണാഘോഷ പരിപാടികൾ കാസർഗോഡ് ടൗണിൽ വെച്ചിട്ടാണ് നടക്കുന്നത്. 24-ാം തീയതി തൊട്ട് 30-ാം തീയതി വരെയാണ് ഓണാഘോഷ പരിപാടികൾ നടക്കുന്നത്. നല്ല വിപുലമായിട്ടുള്ള ഒരുപാട് പരിപാടികൾ നമ്മൾ ഈ വർഷം നമ്മൾ ചെയ്യുന്നുണ്ട്. DTPCയും മുനിസിപ്പാലിറ്റിയും ജില്ലാ ഭരണകൂടവും മർച്ചന്റ്സ് അസോസിയേഷനും മറ്റ് സംഘടനകളും എല്ലാവരും കൂടെ ചേർന്നുകൊണ്ടാണ്, നാട്ടുകാരും എല്ലാവരും കൂടെ ചേർന്നുകൊണ്ട് നല്ല ഗംഭീരമായിട്ടുള്ള പ്രോഗ്രാംസ് ആണ് നടത്തുന്നത്. തൂക്കളം മത്സരം, മറ്റ് വിവിധ തരം മത്സരങ്ങളെല്ലാം ഇതിൽ ഉൾപ്പെട്ട് വരുന്നുണ്ട്. 29-ാം തീയതി നല്ലൊരു പുലിക്കളിയും ഉണ്ട്. 24-ാം തീയതി ഇന്നത്തെ ദിവസം തുടങ്ങുന്ന ദിവസം നല്ലൊരു മെഗാ പൂക്കളം സൃഷ്ടിച്ചുകൊണ്ടാണ് പരിപാടികൾ നമ്മൾ തുടങ്ങുന്നത്. നല്ല ഒരു അറേഞ്ച്മെന്റ്സ് ആണ് നമ്മൾ ചെയ്തിട്ടുണ്ട്. ബാക്കി എല്ലാ ട്രാഫിക്കുമായിട്ട് ബന്ധപ്പെട്ട കാര്യങ്ങളും എല്ലാ കാര്യങ്ങളും നമ്മൾ നോക്കിയിട്ടുണ്ട്. നല്ല ഒരു ഓണമായിരിക്കും എന്നുള്ളത് നമ്മൾ വിശ്വസിക്കുന്നു. എല്ലാവർക്കും നല്ലൊരു ഓണാശംസകൾ നേർന്നുള്ളൂ. ഓരോ ജില്ലയിലും ഒരു വ്യത്യസ്തമായിട്ടുള്ള ആഘോഷങ്ങളുണ്ട്. ഇവിടെയും വ്യത്യസ്തമായിട്ടുള്ള ആഘോഷമുണ്ട്. എന്നാലും നമ്മളിപ്പോ ഓണത്തിന്റെ ആഘോഷങ്ങളിലോട്ട് നമ്മൾ എത്തുന്നുണ്ട്. എല്ലാ സ്ഥലങ്ങളിലും നല്ല ഒരുപാട് ആൾക്കാർ എവിടെ പോയാലും തിരക്കും എല്ലാവരും ഒത്തുചേരലും ഒരുപാട് സ്നേഹം പങ്കിടലും എല്ലാം കൊണ്ടും നല്ലൊരു എക്സ്പീരിയൻസ് നമ്മൾ കാസർഗോഡ് കാണുന്നുണ്ട്. എല്ലാവർക്കും സ്നേഹം നിറഞ്ഞ ഓണാശംസകൾ നേർന്നുകൊണ്ട് എല്ലാവരും ചേർന്നുകൊണ്ട് ഈ വർഷത്തെ ഓണം നല്ല അടിച്ചു പൊളിക്കാൻ, നല്ല കളറാക്കാം. ಗುರುಪುರಂ ಮಹಾವಿಷ್ಣು ದೇವಸ್ಥಾನದಲ್ಲಿ ಇನ್ನು ಮುಂದೆ ಉತ್ಸವ ಮೂರ್ತಿಯನ್ನು ಹೊತ್ತು ಸಾಗಿಸಲು ಯಾಂತ್ರಿಕ ಆನೆ ಇರಲಿದೆ. ನಟಿ ರಿಚಾ ಝಟ್ಟಾ ಅವರು ದೇವಸ್ಥಾನಕ್ಕೆ ಯಾಂತ್ರಿಕ ಆನೆಯನ್ನು ಸಮರ್ಪಿಸಿದರು. ಕಾಸರಗೋಡು ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಯಾಂತ್ರಿಕ ಆನೆಯೊಂದನ್ನು ದೇವಸ್ಥಾನಕ್ಕೆ ಸಮರ್ಪಿಸಲಾಗಿದೆ. ಗುರುಪುರಂ ಮಹಾವಿಷ್ಣು ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯನ್ನು ಹೊತ್ತುಕೊಂಡು ಹೋಗಲು ಇನ್ನು ಮುಂದೆ ಯಾಂತ್ರಿಕ ಆನೆ, ಪ್ರಾಣಿ ಕಲ್ಯಾಣ ಸಂಸ್ಥೆಯಾದ ಪೀಪಲ್ ಫಾರ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಇಂಡಿಯಾದ ಸಹಯೋಗದೊಂದಿಗೆ ದೇವಸ್ಥಾನಕ್ಕೆ ಯಾಂತ್ರಿಕ ಆನೆಯೊಂದನ್ನು ನಟಿ ರಿಚಾ ಝಟ್ಟಾ ದೇಣಿಯಾಗಿ ನೀಡಿದರು. ಗುರುಪುರಂ ಅರ್ಜುನ ಎಂಬ ಹೆಸರಿನ ಆನೆಯು 11 ಅಡಿ ಎತ್ತರ ಹಾಗೂ 800 ಕಿಲೋಗ್ರಾಂ ತೂಕವಿದೆ. ಮೋಟಾರ್ಗಳ ಸಹಾಯದಿಂದ ತಲೆ, ಬಾಲ, ಕಣ್ಣುಗಳು, ಬಾಯಿ ಹಾಗೂ ಕಿವಿಗಳನ್ನು ಚಲಿಸಲಾಗುತ್ತದೆ. ಸೊಂಡಿಲನ್ನು ಮಾತ್ರ ಮಾವುತನಿಗೆ ನಿಯಂತ್ರಿಸಲು ಸಾಧ್ಯವಾಗುವಂತೆ ಯಾಂತ್ರಿಕ ಆನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಸೊಂಡಿಲು ಮೂಲಕ ನೀರನ್ನು ಸಿಂಪಡಿಸುವ ವ್ಯವಸ್ಥೆಯೂ ಇದೆ. ಆನೆಯ ಮೇಲೆ 4 ಕುಳಿತುಕೊಳ್ಳಬಹುದು. ಕಾಸರಗೋಡು ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಯಾಂತ್ರಿಕ ಆನೆಯೊಂದನ್ನು ದೇವಸ್ಥಾನಕ್ಕೆ ಸಮರ್ಪಿಸಲಾಗಿದೆ. ಕಬ್ಬಿಣದ ಚೌಕಟ್ಟಿನ ಹೊರಭಾಗದಲ್ಲಿ ರಬ್ಬರ್ ಬಳಸಿ ಯಾಂತ್ರಿಕ ಆನೆಯನ್ನು ನಿರ್ಮಿಸಲಾಗಿದೆ. ಇದರ ನಿರ್ಮಾಣ ವೆಚ್ಚ 5 ಲಕ್ಷ ರೂಪಾಯಿಯಾಗಿದೆ. ನಟಿ ರಿಚಾ ಝಡ್ಡಾ ಹಾಗೂ ತಂತ್ರಿ ಇರಿವರ್ ಕೃಷ್ಣದಾಸ್ ಮತ್ತು ಇತರರು ಸೇರಿ ಯಂತ್ರ ಆನೆಯನ್ನು ದೇವಸ್ಥಾನಕ್ಕೆ ಸಮರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಜಿಲ್ಲಾ ಮಟ್ಟದ ಓಣಂ ಆಚರಣೆಯನ್ನು ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಿದರು. ಓಣಂ ಹಬ್ಬವು ಜಾತಿ, ಧರ್ಮ ಹಾಗೂ ಭಾಷಾ ಭಿನ್ನತೆಗಳನ್ನು ಮೀರಿ ಮಲಯಾಳಿಗಳು ಆಚರಿಸುವ ಸಾಂಸ್ಕೃತಿಕ ಹಬ್ಬವಾಗಿದೆ ಎಂದು ಸಂಸದ ರಾಜಮೋಹನ್ ಉಣ್ಣಿತಾನ್ ಸಂದೇಶ ನೀಡಿದರು. ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾ ಪ್ರವಾಸೋದ್ಯಮ ಪ್ರಚಾರ ಮಂಡಳಿ, ಕಾಸರಗೋಡು ನಗರಸಭೆ ಹಾಗೂ ಜಿಲ್ಲಾ ಆಡಳಿತದ ಸಂಯುಕ್ತ ಆಶ್ರಯದಲ್ಲಿ ಕಾಸರಗೋಡಿನಲ್ಲಿ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಓಣಮಾಚರಣೆಯನ್ನು ಕಾಸರಗೋಡು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲಾ ಆವರಣದಲ್ಲಿ ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಿದರು. ആ ഓണത്തിന് കാണം വിറ്റും ഓണം ഉണ്ണണമെന്നാണ് ഒരു ചൊല്ല്. ഈ 10 ദിവസം ഓണാഘോഷം ഉണ്ടെങ്കിലും നമുക്കറിയാം തിരുവോണത്തിന്റെ അന്ന് എല്ലാവരും കുളിച്ച് വൃത്തിയായി പുതിയ വസ്ത്രങ്ങൾ, കോടി വസ്ത്രങ്ങൾ ധരിച്ച് ആ സന്ത കുളിച്ചു വെച്ച് തുമ്പപ്പൂ ചോറൊക്കെ വിളമ്പി 10-18 കൂട്ടം കറികളും എല്ലാം വിളമ്പി വായിശ്യ ഗവൺമെന്റ് തിരുവനന്തപുരത്ത് സംഘടിപ്പിക്കുന്നുണ്ട്.
ജില്ലാതലങ്ങളിൽ DGPCയുടെ ആഭിമുഖ്യത്തിൽ ഇത്തരം ഓണാഘോഷം ഇവിടെ കാസർഗോഡ് എനിക്ക് തോന്നുന്നത് 7 ദിവസക്കാലം നീണ്ടു നിൽക്കുന്ന ഓണാഘോഷമാണ്. അതിന്റെ ഔപചാരികമായ ഉദ്ഘാടനമാണ് ഇപ്പോൾ ഇവിടെ നടക്കുന്നത്. 7 ദിവസം കഴിഞ്ഞ് തദ്ദേശ സ്വയംഭരണ വകുപ്പ് മന്ത്രിയുടെ കാർമ്മികത്വത്തിൽ ഇതിന്റെ സമാപനം കുറിക്കുന്നു. അന്നിവിടെ ഘോഷയാത്ര നടക്കും. അതുപോലെ തന്നെ കലാപരിപാടികൾ നടത്തും. പുലികളി തൃശ്ശൂരും അതുപോലെ തന്നെ തൃപ്പൂണിത്തുറയിലും ഓണാഘോഷത്തിന്റെ പ്രധാന ഐറ്റമാണ്. പിന്നെ ഉറിയടി മത്സരം ഉണ്ട്. അതുപോലെ തന്നെ കുഴിപ്പന്ത് കളിയുണ്ട്, തിരുവാതിര കളിയുണ്ട്. ചുരുക്കി പറഞ്ഞാൽ ഓണക്കളികൾ ഒരുപാട് പ്രശസ്തമാണ്. നമ്മള് മനുഷ്യരെല്ലാവരും ഒന്നുപോലെ ജീവിച്ചിരുന്ന ഒരു കാലഘട്ടം, ഏകോദര സഹോദരങ്ങളെ പോലെ ജീവിച്ചിരുന്ന ഒരു കാലഘട്ടം. ശ്രീനാരായണ ഗുരുവിന്റെ ഭാഷയിൽ പറഞ്ഞാൽ ജാതിഭേദം മതദ്വേഷം ഏതുമില്ലാതെ സർവരും സോദരത്വേന വാണിരുന്ന ഒരു കാലഘട്ടത്തെ അനുസ്മരിപ്പിക്കാൻ വേണ്ടിയിട്ടാണ് നമ്മൾ ഓണം ആഘോഷിക്കുന്നത്. പല മലയാളികൾ ലോകത്ത് എവിടെയൊക്കെ ഉണ്ടോ അവിടെയെല്ലാം ഓണാഘോഷം സംഘടിപ്പിക്കുന്നുണ്ട്. ഓണം ഗംഭീര ഒരു ദേശീയ ഉത്സവമാണ്. പിന്നെ ഓണം അതൊരു കൊയ്ത്തുത്സവമാണ്, ഒരു സാംസ്കാരിക ഉത്സവമാണ്. ആ ഉത്സവം ആഘോഷിക്കാൻ എല്ലാവർക്കും താല്പര്യമുള്ളതാണ്. ഇത്തവണത്തെ ഓണാഘോഷത്തിന് മറ്റൊരു പ്രത്യേകത കൂടിയുണ്ട്. ലോകത്തിന്റെ നാനാഭാഗത്തേക്കും ഓരോ കാലഘട്ടങ്ങളിലും ദൈവം മനുഷ്യനെ നേർവഴിക്ക് നയിക്കാൻ ഒരുപാട് അവതാര പുരുഷന്മാരെ സൃഷ്ടിച്ചിട്ടുണ്ട്. ലോകത്തിന്റെ സകല ഭാഗങ്ങളിലേക്കും അത്തരം അവതാര പുരുഷന്മാരെ ദൈവം അയച്ചിട്ടുണ്ട്. മനുഷ്യന്റെ നന്മയാണ് ഈ അവതാര പുരുഷന്മാരുടെ അവതാരത്തിന്റെ ഉദ്ദേശ ലക്ഷ്യം എന്ന് പറയുന്നത്. ചരിത്രം പറയുന്നത് 1,25,000-ഓളം വരുന്ന പ്രവാചകന്മാരെ ലോകത്തിന്റെ നാനാഭാഗത്തേക്ക്. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಕಲ್ಲಟ್ರ ಮಾಹಿನ್ ವಹಿಸಿದ್ದರು. ಜಿಲ್ಲಾ ಕಲೆಕ್ಟರ್ ಅರ್ಜುನ್ ಪಾಂಡ್ಯನ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ನಿತಿನ್ ರಾಜ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಜಾತಿ, ಧರ್ಮ ಹಾಗೂ ಭಾಷೆಯ ಭೇದ ಭಾವವಿಲ್ಲದೆ ಎಲ್ಲರೂ ಒಗ್ಗೂಡಿ ಆಚರಿಸುವ ಸಾಂಸ್ಕೃತಿಕ ಹಬ್ಬವೇ ಓಣಂ ಎಂದು ಸಂಸದ ರಾಜಮೋಹನ್ ಉನ್ನಿತಾನ್ ಹೇಳಿದರು. ಆದುದರಿಂದಲೇ ಓಣಂ ರಾಷ್ಟ್ರೀಯ ಹಬ್ಬವಾಗಿ ಗುರುತಿಸಿಕೊಂಡಿದೆ ಎಂದರು. ರಾಜ್ಯ ಸರ್ಕಾರದ ವತಿಯಿಂದ ತಿರುವನಂತಪುರದಲ್ಲಿ 10 ದಿನಗಳ ಕಾಲ ಹಾಗೂ ಜಿಲ್ಲಾ ಮಟ್ಟದಲ್ಲಿ 7 ದಿನಗಳ ಕಾಲ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಐಶ್ವರ್ಯ ಮತ್ತು ಸಮೃದ್ಧಿಯ ಸಂಕೇತವಾದ ಓಣಂ ಹಬ್ಬವನ್ನು ಎಲ್ಲರೂ ಒಗ್ಗಟ್ಟಿನಿಂದ ಬರಮಾಡಿಕೊಳ್ಳಬೇಕು ಎಂದು ಸಂಸದ ರಾಜಮೋಹನ್ ಉನ್ನಿತಾನ್ ಹೇಳಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ನೆಲ್ಲಿಕುನ್ನು ತೋಟತಿಲ್ ತರವಾಡು ಕುಟುಂಬದ ನೇತೃತ್ವದಲ್ಲಿ ಕುಟುಂಬ ಸಂಗಮ ಹಾಗೂ ಓಣಂ ಆಚರಣೆಯನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ ನಡೆಸಲಾಯಿತು. ತರವಾಡು ಕುಟುಂಬದ ವಿವಿಧ ತಲೆಮಾರಿನ ಮಕ್ಕಳು, ಯುವಜನರು, ಮಹಿಳೆಯರು, ಹಿರಿಯರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ವಿಜೃಂಭಣೆಯಿಂದ ಆಯೋಜಿಸಲಾಯಿತು. ಕುಟುಂಬ ಸಂಗಮದ ಸಮಾರೋಪ ಸಮಾರಂಭವನ್ನು ತೀಯಾ ಮಹಾಸಭಾ ಕೇರಳ ರಾಜ್ಯಾಧ್ಯಕ್ಷ ಗಣೇಶ್ ಅರಮಂಗಾನಂ ಉದ್ಘಾಟಿಸಿದರು. ನೆಲ್ಲಿಕುನ್ನು ತೋಟತಿಲ್ ತರವಾಡು ಕುಟುಂಬದ ನೇತೃತ್ವದಲ್ಲಿ ಆಯೋಜಿಸಿದ್ದ ಕುಟುಂಬ ಸಂಗಮ ಹಾಗೂ ಓಣಂ ಆಚರಣೆಯ ಕಾರ್ಯಕ್ರಮಗಳು ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮವು ತರವಾಡು ಕುಟುಂಬದ ವಿವಿಧ ತಲೆಮಾರಿನ ಮಕ್ಕಳು, ಯುವಜನರು, ಮಹಿಳೆಯರು, ಹಿರಿಯರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಮನಮೋಹಕವಾಗಿ ನಡೆಯಿತು. ಕುಟುಂಬ ಬಾಂಧವ್ಯವನ್ನು ಬಲಪಡಿಸುವುದು, ತರವಾಡಿನ ಪರಂಪರೆ ಹಾಗೂ ಮೌಲ್ಯವನ್ನು ಹೊಸ ಪೀಳಿಗೆಗೆ ಹಸ್ತಾಂತರಿಸುವುದು, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗಳನ್ನು ಪ್ರೋತ್ಸಾಹಿಸುವುದು, ಹಿರಿಯ ಸದಸ್ಯರನ್ನು ಗೌರವಿಸುವುದು ಎಂಬ ಉದ್ದೇಶಗಳೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಗಳಲ್ಲಿ ಮಕ್ಕಳು ಹಾಗೂ ಹಿರಿಯರಿಗಾಗಿ ವಿವಿಧ ಮನೋರಂಜನಾ ಕ್ರೀಡಾ ಸ್ಪರ್ಧೆಗಳು ಮತ್ತು ಕಲಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಓಣಂ ಆಚರಣೆಯ ಭಾಗವಾಗಿ ಆಯೋಜಿಸಿದ್ದ ಹೂವಿನ ರಂಗೋಲಿ ವಿಶೇಷ ಗಮನ ಸೆಳೆಯಿತು. ಕುಟುಂಬ ಸದಸ್ಯರ ಸಾಮೂಹಿಕ ಕಾರ್ಯ ಹಾಗೂ ಪ್ರತಿಭೆಯನ್ನು ಪ್ರದರ್ಶಿಸಿದ ಅನೇಕ ಸುಂದರವಾದ ಸ್ಪರ್ಧೆಗಳು ಕಾಣಿಸಿಕೊಂಡವು. ಕುಟುಂಬ ಸಂಗಮದ ಪ್ರಮುಖ ಆಕರ್ಷಣೆಯಾದ ಓಣಂ ಔತಣಕೂಟವನ್ನು ಕುಟುಂಬ ಸದಸ್ಯರು ಒಗ್ಗಟ್ಟಿನಿಂದ ಸವಿದರು. ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಒಟ್ಟಿಗೆ ಕುಳಿತು ಓಣಂ ಸದ್ಯದಲ್ಲಿ ಪಾಲ್ಗೊಂಡಿದ್ದು ಕುಟುಂಬದ ಏಕತೆ ಮತ್ತು ಪ್ರೀತಿಯ ಸುಂದರ ಪ್ರತಿಬಿಂಬಿತವಾಯಿತು. ಕುಟುಂಬ ಸಂಗಮದ ಸಮಾರೋಪ ಸಮಾರಂಭವನ್ನು ತೀಯಾ ಮಹಾಸಭಾ ಕೇರಳ ರಾಜ್ಯಾಧ್ಯಕ್ಷ ಗಣೇಶ ಅರಮಂಗಾನಂ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸತೀಶ್ ಎನ್ ಮನ್ನಿಪಾಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ತರವಾಡಿನ ಹಿರಿಯರಾದ ಚಂದ್ರನ್ ಅಣಂಗೂರು, ಪ್ರಮುಖ ಸಾಮಾಜಿಕ ಕಾರ್ಯಕರ್ತ ರಾಮನ್ ದೇಲಂಬಾಡಿ, ತರವಾಡಿನ ಸಲಹೆಗಾರರಾದ ರಾಜನ್ ತೋಟತಿಲ್, ಪುರುಷೋತ್ತಮನ್ ಕೊಳಾರಿ, ತರವಾಡು ಆಡಳಿತ ಸಮಿತಿ ಉಪಾಧ್ಯಕ್ಷ ಉದಯನ್ ಕಾರಡ್ಕ, ಮಹಿಳಾ ಸಮಿತಿ ಅಧ್ಯಕ್ಷೆ ನಳಿನಿ ರಾಮನ್ ಕೋಟೆಕಣಿ, ಮಹಿಳಾ ಸಮಿತಿ ಕಾರ್ಯದರ್ಶಿ ಸಿಂಧು ರಾಘವನ್ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು.
ഇപ്പോൾ അതിന്റെ സമാപനം നടക്കുകയാണ്. കുടുംബസംഗമം ചേരുമ്പോൾ ഇമ്പമുള്ളതാണ് കുടുംബം. ഈ ഒരു കാലഘട്ടത്തിൽ നമുക്കറിയാം, അണുകുടുംബങ്ങളായി ഭാര്യയും ഭർത്താവും 2 കുട്ടികളുമായി ഒതുങ്ങിപ്പോകുന്ന രീതിയിലേക്ക് സമൂഹത്തിൽ നമ്മുടെ വീടുകളിൽ പോകുമ്പോൾ അത് ഒത്തുചേരാനുള്ള ഒരു സംഗമ വേദിയായി ഇതുപോലുള്ള തറവാടിന്റെ അംഗങ്ങൾ തയ്യാറാകുമ്പോൾ നമുക്കേറെ സന്തോഷമുണ്ട്. കുടുംബസംഗമത്തിൽ പരസ്പരം പരിചയപ്പെടുകയും പരസ്പരം സ്നേഹം പങ്കുവയ്ക്കുകയും ചെയ്യുന്നതോടൊപ്പം നമ്മുടെ കുടുംബത്തിൽ നമുക്കറിയാം, ഈ ഒരു കാലഘട്ടത്തിൽ ഈ ടെക്നോളജി വളർന്ന ഈ കാലഘട്ടത്തിൽ നമ്മുടെ കുടുംബം, നമ്മുടെ കുട്ടികൾ എവിടെ ചെന്ന് എത്തി നിൽക്കുന്നു എന്ന് കൂടി നമുക്കറിയാം. MDMA പോലുള്ള മയക്കുമരുന്നുകൾ സ്കൂളുകളിലും കോളേജുകളിലും വളരെ സുലഭമായി കിട്ടുന്ന ഈ കാലഘട്ടത്തിൽ നമ്മളാരും അത് സുരക്ഷിതരാണ് എന്ന് കരുതുന്ന നമ്മുടെ വീടിന്റെ പരിപാടികളും അത് എത്തി നിൽക്കുകയാണ്. ഒരുപാട് ആളുകളിൽ മൺമറഞ്ഞു പോയിട്ടുണ്ടെങ്കിലും അവരുടെ സുന്ദരമായിട്ടുള്ള സ്വപ്നങ്ങൾ ഈ പുണ്യഭൂമിയിൽ ഇപ്പോൾ ഉയർന്നു വരികയാണ്. സാധാരണഗതിയിൽ ഒരു പുതിയ ഉടുപ്പിൽ കഴിഞ്ഞ് കഴിഞ്ഞാൽ പിന്നെ വരുന്നത് ഏതെങ്കിലും ഒരു കൈവീതം അല്ലെങ്കിൽ മറ്റെന്തെങ്കിലും പരിപാടിക്ക് മാത്രമായിരിക്കും ഈ തറവാട്ടിലേക്ക് ആളുകൾ വരിക. പക്ഷേ ഇത് വ്യത്യസ്തമായിട്ടുള്ള ഒരു ചടങ്ങോടുകൂടി കുടുംബസംഘം എന്ന നാമധേയത്തെ അതിൽ ആദരിക്കപ്പെടുന്നവർ 3 അവാർഡുകൾ, ജ്ഞാനനിധി, വയോനിധി, സേവാനിധി, ഈ അവാർഡുകളൊക്കെ തന്നെ നമ്മൾ സാധാരണ കാണുക ഒരേതെങ്കിലും ക്ലബുകളിലോ അല്ലെങ്കിൽ സംസ്ഥാന തലത്തിലുണ്ടാകുന്ന ചില പരിപാടികളിലോ മാത്രമാണ്. ತರವಾಡು ಕುಟುಂಬದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗಳನ್ನು ಗುರುತಿಸುವ ಭಾಗವಾಗಿ ಜ್ಞಾನನಿಧಿ ಪ್ರಶಸ್ತಿ ವಿತರಿಸಲಾಯಿತು. SLC, +2, ಪದವಿ, ಸ್ನಾತಕೋತ್ತರ ಪದವಿ ಹಂತಗಳಲ್ಲಿ ಅತ್ಯುತ್ತಮ ಯಶಸ್ವಿ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ತರವಾಡಿನ ಪರಂಪರೆಯನ್ನು ಕಾಪಾಡುತ್ತಿರುವ ಹಿರಿಯ ಸದಸ್ಯರನ್ನು ಗೌರವಿಸಲು 70 ವರ್ಷ ಮೇಲ್ಪಟ್ಟ ಸುಮಾರು 10 ಹಿರಿಯ ತರವಾಡು ಸದಸ್ಯರಿಗೆ ವಯೋನಿಧಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತರವಾಡಿನ ಬೆಳವಣಿಗೆಗೆ ಹಿರಿಯ ತಲೆಮಾರು ನೀಡಿದ ಕೊಡುಗೆಗಳನ್ನು ಸಮಾರಂಭದಲ್ಲಿ ಸ್ಮರಿಸಲಾಯಿತು. ತರವಾಡು ಮತ್ತು ಸಮಾಜಕ್ಕೆ ನೀಡಿದ ಗಮನಾರ್ಹ ಮತ್ತು ಮಾದರಿಯಾದ ಸೇವೆಗಳನ್ನು ಪರಿಗಣಿಸಿ ಪುರುಷೋತ್ತಮ ಕೊಳಾರಿ ಅವರಿಗೆ ಸೇವಾ ನಿಧಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕುಟುಂಬ ಸಂಗಮದ ಭಾಗವಾಗಿ ಆಯೋಜಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳು ಮತ್ತು ಹಿರಿಯರಿಗೆ ಸಮಾರೋಪ ಸಮಾರಂಭದಲ್ಲಿ ಬಹುಮಾನವನ್ನು ವಿತರಿಸಲಾಯಿತು. ಮಕ್ಕಳಿಂದ ಹಿಡಿದು ಹಿರಿಯರವರೆಗಿನ ವಿವಿಧ ತಲೆಮಾರುಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಲು ಸಾಧ್ಯವಾಗಿದ್ದು, ಕುಟುಂಬ ಸಂಗಮ 2026ರ ಅತಿದೊಡ್ಡ ವಿಶೇಷತೆಯಾಗಿತ್ತು. ಧನ್ಯಶ್ರೀ ಕೊಳಾರಿ ಪ್ರಾರ್ಥನೆ ಹಾಡಿದರು. ತೋಟತಿಲ್ ತರವಾಡು ಮನೆ ಆಡಳಿತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಮಾವಿನಕಟ್ಟೆ ಸ್ವಾಗತಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಆಡಳಿತ ಸಮಿತಿ ಉಪಾಧ್ಯಕ್ಷ ನವರಾಜ್ ದೇಳಿ ಧನ್ಯವಾದವಿತ್ತರು. ಪ್ರೀತಿಯಲ್ಲಿ ಒಂದಾಗೋಣ, ಪರಂಪರೆಯನ್ನು ಕಾಪಾಡೋಣ, ಹೊಸ ಪೀಳಿಗೆಯನ್ನು ಬೆಸೆದುಕೊಳ್ಳೋಣ, ತರವಾಡಿನ ಏಕತೆಯನ್ನು ಬಲಪಡಿಸೋಣ ಎಂಬ ಸಂದೇಶವನ್ನು ಎತ್ತಿ ಹಿಡಿದು ತೋಟತಿಲ್ ತರವಾಡು ಕುಟುಂಬ ಸಂಗಮ ಯಶಸ್ವಿಯಾಗಿ ಸಮಾಪ್ತಿಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಶ್ವರ್ಯ, ಸಮೃದ್ಧಿ ಹಾಗೂ ಒಳಿತಿನ ಸಂದೇಶದೊಂದಿಗೆ ತಿರುವೋಣ ದಿನವನ್ನು ನಾಡಿನಾದ್ಯಂತ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. ನಾಡಿನೆಲ್ಲೆಡೆ ಓಣಂ ಆಚರಣೆಯ ಸಂಭ್ರಮ ಮನೆ ಮಾಡಿದೆ. ತರಕಾರಿ ಕೃಷಿಯ ಸಮೃದ್ಧಿಯೊಂದಿಗೆ ಓಣಂ ಸ್ವಾಗತಿಸಿದ ಆಯಂಪಾರದ ಕಾನತುಂಗಲ್ ಬಾಲಕೃಷ್ಣನ್ 3.5 ಎಕರೆ ಕೃಷಿ ಭೂಮಿಯಲ್ಲಿ ಹಚ್ಚ ಹಸುರಿನ ತರಕಾರಿ ಕೃಷಿಯನ್ನು ಮಾಡುವ ಮೂಲಕ ಮುನ್ನೆಲೆಗೆ ಬಂದಿದ್ದಾರೆ. ಕಾಸರಗೋಡಿನ ಮರ್ಚೆಂಟ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಅದ್ದೂರಿಯ ಓಣಮಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಭಾಗಿ. ಇದೇ ಸಂದರ್ಭದಲ್ಲಿ ಕೆಸಿಎನ್ ಪ್ರೇಕ್ಷಕರಿಗೆ ಓಣಂ ಹಬ್ಬದ ಶುಭಾಶಯ ಹೇಳಿಕೆ. ಗುರುಪುರಂ ಮಹಾವಿಷ್ಣು ದೇವಸ್ಥಾನಕ್ಕೆ ಯಾಂತ್ರಿಕ ಆನೆಯ ಸಮರ್ಪಣೆ. ನಟಿ ರಿಚಾ ಚಟ ಅವರಿಂದ ವಿಶೇಷ ಕೊಡುಗೆ. ಕಾಸರಗೋಡು ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿ ದೇವಸ್ಥಾನಕ್ಕೆ ಈ ರೀತಿಯ ಸಮರ್ಪಣೆ.
ಜಿಲ್ಲಾ ಮಟ್ಟದ ಓಣಮಾಚರಣೆಗೆ ಸಂಭ್ರಮದ ಚಾಲನೆ. ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರಿಂದ ಉದ್ಘಾಟನೆ. ಜಾತಿ ಧರ್ಮ ಭಾಷೆಯ ಭಿನ್ನತೆ ಮೀರುವ ಸಾಂಸ್ಕೃತಿಕ ಹಬ್ಬ ಓಣಮೆಂದು ಸಂಸದರ ಸಂದೇಶ. ನೆಲ್ಲಿಕುನ್ನು ತೋಟತಿಲ್ ತರವಾಡು ಕುಟುಂಬದ ನೇತೃತ್ವದಲ್ಲಿ ಅದ್ದೂರಿ ಕುಟುಂಬ ಸಂಗಮ ಹಾಗೂ ಓಣಂ ಆಚರಣೆ. ತರವಾಡು ಕುಟುಂಬದ ವಿವಿಧ ತಲೆಮಾರುಗಳ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಕಾರ್ಯಕ್ರಮದ ಚಾಲನೆ. ಸಮಾರಂಭವನ್ನು ತೀಯ ಮಹಾಸಭಾ ಕೇರಳ ರಾಜ್ಯಾಧ್ಯಕ್ಷ ಗಣೇಶ್ ಅರಮಂಗಾನಂ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.